ಹಾಯ್ ಆಲ್, ಇದು ಶನಿವಾರ ಗಣೇಶ ಹಬ್ಬದ ದಿನದ ವ್ಲಾಗು. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆಯೇ ಆ ವಿಘ್ನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಾನು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮಕ್ಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಒಳಗಡೆ ಬರೋಷ್ಟರಲ್ಲಿ 8 ಗಂಟೆ ಆಗಿತ್ತು. ಸ್ನಾನ ಮಾಡ್ಕೊಂಡು ಬಂದು ತಂಬಿಟ್ಟು ಮಾಡಬೇಕಲ್ವಾ, ಹಾಗಾಗಿ ಅಕ್ಕಿ ನೆನೆ ಹಾಕೋಣ ಅಂತ ಹೇಳಿ ತೊಳೆದು ನೆನೆ ಹಾಕ್ತಿದ್ದೀನಿ. ಅದು ನೆನೆಯೋ ಅಷ್ಟರಲ್ಲಿ ಫೋಟೋಗೆಲ್ಲ ಹೂ ಮುಡಿಸಿ ದೇವ್ರ ಮನೇನ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಹೂ ಕೂಡ ಎಲ್ಲ ಮುಡಿಸಾಯಿತು. ನಂತರ ಇಲ್ಲಿ ಬೆಲ್ಲನ ಹುರಿದು ಇಟ್ಕೊಳ್ತಾ ಇದ್ದೀನಿ. ಬೆಲ್ಲನ ಹುರಿದು ಹೀಗೆ ಇಟ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಂಬಿಟ್ಟಿಗೆ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಉಂಡೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ತೀನಿ. ಅದು ಕರೆಂಟ್ ಹೊರಟೋಗ್ಬಿಟ್ಟಿತ್ತು, ಕರೆಂಟ್ ಬಂದಿರಲಿಲ್ಲ. ಇನ್ನು ಕರೆಂಟ್ ಬರೋಷ್ಟರಲ್ಲಿ ನಾನು ಸೀರೆ ಹಾಕ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಹೋದೆ. ಸೀರೆ ಹಾಕ್ಕೊಂಡು ಸಹ ರೆಡಿಯಾಗಿ ದೇವ್ರ ಪೂಜೆನೂ ಸಹ ಮುಗಿಸ್ಕೊಂಡೆ. ನಂತರ ಕರೆಂಟ್ ಬಂತು. ಅಷ್ಟರಲ್ಲಿ ಅಕ್ಕಿ ಕೂಡ ನೆಂದಿತ್ತು. ಈಗ ಅಕ್ಕಿನ ಸೋರು ಹಾಕ್ಕೊಂಡು ಮಿಕ್ಸಿಲಿ ಪೌಡ್ರು ಮಾಡಿಕೊಂಡು ನಂತರ ಜರಡಿ ಹಿಡ್ಕೊಂಡು ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕಿ ಉಂಡೆಗಳನ್ನಾಗಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಹಾಗೆಯೇ ಎಳ್ಳನ್ನು ಕೂಡ ಅದೇ ರೀತಿಯೇ ಮಿಕ್ಸಿಲಿ ಪೌಡರ್ ಮಾಡಿಕೊಂಡು ಬೆಲ್ಲ ಹಾಕಿ ಅದನ್ನು ಉಂಡೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ತಂಬಿಟ್ಟೆಲ್ಲ ರೆಡಿ ಆದಮೇಲೆ ನಾವು ಪೂಜೆ ಮಾಡ್ಕೊಳ್ಳೋದಕ್ಕೆ ಮೂಗುತಮ್ಮ ಅನ್ನೋ ದೇವಸ್ಥಾನದ ಹತ್ರ ಹೋಗಿ ಬರಬೇಕು. ಹಾಗಾಗಿ ಪೂಜೆ ಸಾಮಾನುಗಳನ್ನೆಲ್ಲ ಒಂದು ಬ್ಯಾಗೊಳಗೆ ಹಾಕಿಟ್ಕೊಂಡು ಫ್ಯಾಮಿಲಿ ಸಮೇತ ಮೂಗುತಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅದೇ ಊರಲ್ಲೇ ಗಣೇಶನೂ ಸಹ ಇಟ್ಟಿದ್ರು. ಆ ಗಣೇಶನ ಹತ್ರ ಅಲ್ಲಿ ಊಟ ಕೊಡ್ತಿದ್ರು. ಅಲ್ಲೇ ಊಟನೂ ಸಹ ಮಾಡ್ಕೊಂಡು ಬಂದ್ವಿ. ನಾನು ಮನೇಲಿ ಏನು ಅಡುಗೆನೂ ಸಹ ಮಾಡಿರಲಿಲ್ಲ. ಅನ್ನ ಒಂದು ಮಾಡಿಟ್ಟಿದೆ ಅಷ್ಟೇ. ಮಕ್ಕಳು ತುಪ್ಪ ಮತ್ತು ಮೊಸರು ಹಾಕ್ಕೊಂಡು ತಿಂತಾರೆ ಅಂತ ಹೇಳಿ ಹಾಗಾಗಿ ಊಟನೂ ಅಲ್ಲೇ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ನೈಟ್ಗೆ ಕಡುಬು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನಮ್ಮೂರಲ್ಲಿ ಯಾವ ಥರ ಅಂದರೆ ಕೆಲವರು ಈ ಗೌರಿ ಹಬ್ಬದಲ್ಲೇ ಪಕ್ಷನೂ ಸಹ ಮಾಡ್ತಾರೆ. ಹಾಗಾಗಿ ಅವರು ಬಂದು ಊಟಕ್ಕೆ ಹೇಳ್ಬಿಟ್ಟು ಹೋಗಿದ್ರು. ಹಸ್ಬೆಂಡು ಮಾವ ಮಕ್ಕಳೆಲ್ಲ ಊಟಕ್ಕೆ ಹೋಗಿದ್ರು. ನಾನು ನಮ್ಮ ಅತ್ತೆ ಅನ್ನನೇ ಇತ್ತು ಅದನ್ನೇ ತಿಂದ್ಕೊಂಡ್ವಿ. ಹಾಗಾಗಿ ಕಡುಬು ಮಾಡೋದಕ್ಕಾಗಲಿಲ್ಲ. ಅವರು ಈ ಟೈಮಲ್ಲಿ ನಮ್ಮನ್ನು ಕರೀತಾರೆ. ನಾವು ಪಕ್ಷದ ಟೈಮಲ್ಲಿ ಅವರು ಪಕ್ಷ ಮಾಡಲ್ಲ. ಆಗ ನಾವು ಅವ್ರನ್ನ ಊಟಕ್ಕೆ ಕರಿತೀವಿ, ಅವರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಂತರ ಅಲ್ಲಿಗೆ ವ್ಲಾಗ್ನ ಎಂಡ್ ಮಾಡಿದೆ. ನಂತರ ಇಲ್ಲಿ ಭಾನುವಾರ ಬೆಳಗ್ಗಿನ ವ್ಲಾಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಭಾನುವಾರ ಬೆಳಿಗ್ಗೆ ಸಿಹಿ ಕಡುಬು, ಖಾರ ಕಡುಬು ಜೊತೆಗೆ ಕಾಳು ಗೊಜ್ಜು ಎಲ್ಲ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ
ನೀರಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟಾಕಿ ಉಪ್ಪಾಕಿ ಕುದಿ ಬರೋದ ತನಕ ಕುದಿಸ್ಕೊಂಡು ನಂತರ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎರಡನ್ನೂ ಹಾಕಿ ಚೆನ್ನಾಗಿ ಗಂಟುಗಳಿಲ್ದಂಗೆ ತಿರ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಇಲ್ಲಿ ಖಾರ ಕಡುಬುಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದು ಆ ಖಾರ ಕಡುಬನ್ನ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಸವರಿ ಬೇಯಿಸ್ಕೊಂಡೆ. ಇದು ಬೇಯೋ ಅಷ್ಟರಲ್ಲಿ ಸಿಹಿ ಕಡುಬನ್ನು ಸಹ ರೆಡಿ ಮಾಡಿಕೊಂಡ್ವಿ. ಎಲ್ಲರೂ ತಿಂದು ಮುಗಿಸಿದ್ವಿ. ನನಗೆ ಖಾರ ಕಡುಬು ಅಂದರೆ ಅಷ್ಟು ಇಷ್ಟ ಇಲ್ಲ, ಸಿಹಿ ಕಡುಬು ಅಂದ್ರೇ ಇಷ್ಟ. ಆದರೂ ಟೇಸ್ಟ್ ನೋಡೋಣ ಅಂತ ಹೇಳಿ ಒಂದು ಖಾರ ಕಡುಬನ್ನು ಸಹ ತಿಂದೆ. ನನ್ನ ವಾಯ್ಸ್ ಓವರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ನನಗಷ್ಟು ನೀಟಾಗಿ ವಾಯ್ಸ್ ಓವರ್ ಕೊಡೋದಕ್ಕೆ ಬರ್ತಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.